ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು LMS ಕ್ಲಾಸ್ನ 5ನೇ ಸೆಷನ್ನಲ್ಲಿ ನಾನು ನಿಮಗೆ ಭಾರತೀಯ ಆರ್ಥಿಕ ಚಿಂತನೆಯಲ್ಲಿ ಎಕನಾಮಿಕ್ ಐಡಿಯಾಸ್ ಆಫ್ ಹಿಬ್ರೂಸ್ ಆ್ಯಂಡ್ ಹಿಂದೂಸ್ ಅಂದರೆ ಹಿಬ್ರೂಗಳು ಮತ್ತು ಹಿಂದೂಗಳ ಆರ್ಥಿಕ ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಡಿಸ್ಕಷನ್ ಮಾಡ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಜಗದೀಶ ಬಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ಅರ್ಥಶಾಸ್ತ್ರದ ವಿಷಯದ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಬ್ರೂಗಳು ಮತ್ತು ಹಿಂದೂಗಳ ಆರ್ಥಿಕ ವಿಚಾರಗಳನ್ನು ನಾವು ಇವತ್ತು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಕ್ರಿಸ್ತಪೂರ್ವ 2500ಕ್ಕಿಂತ ಹಿಂದೆ ಇದ್ದ ನಾಗರಿಕತೆಯನ್ನ ನಾವು ಹಿಬ್ರೂಗಳ ನಾಗರಿಕತೆ ಅಂತ ನಾವು ಕರಿತೇವೆ. ಇದೇ ಕಾಲಘಟ್ಟದಲ್ಲಿ ಹಿಂದೂ ನಾಗರಿಕತೆಯು ಕೂಡ ಹೆಚ್ಚು ಕಡಿಮೆ ಅಸ್ತಿತ್ವದಲ್ಲಿ ಇತ್ತು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ಬಹುದು. ಈ ಹಿಂದೂಗಳ ನಾಗರಿಕತೆಗೆ ಬೆಂಬಲಿತವಾಗಿ ಆ ಕಾಲಕ್ಕೆ ವೇದಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳಲ್ಲಿ ಹಿಂದೂ ವಿಚಾರಧಾರೆಗಳು ಅಡಕವಾಗಿದ್ರೆ, ಹಿಬ್ರೂ ಪ್ರವಾದಿಗಳ ಬರಹಗಳಿಂದ ಹಿಬ್ರುಗಳ ಆರ್ಥಿಕ ಭಾವನೆಗಳು ನಮಗೆ ತಿಳಿದು ಬರ್ತವೆ. ಬಹಳ ಕ್ರಿಸ್ತಪೂರ್ವ 2500ರಲ್ಲಿ ಹಿಬ್ರೂಗಳು ತಮ್ಮ ಬರಹಗಳಲ್ಲಿ, ಅವತ್ತಿನ ಕಾಲದ ಹಿಬ್ರೂಗಳು ಅಥವಾ ಪ್ರವಾದಿಗಳು ಅವರ ಬರಹಗಳಲ್ಲಿ ಆರ್ಥಿಕ ಜೀವನ ಹೇಗಿತ್ತು, ಸಾಮಾಜಿಕ ಜೀವನ ಹೇಗಿತ್ತು ಅನ್ನುವಂಥ ವಿಚಾರಗಳನ್ನು ದಾಖಲಿಸಿರ್ತಕ್ಕಂಥದ್ದು ನಮಗೆ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತವೆ ಅನ್ನುವಂಥದ್ದನ್ನ ಈ ನಿಟ್ಟಿನಲ್ಲಿ ಹೇಳಬಹುದು. ಹಾಗಿದ್ರೆ ಕ್ರಿಸ್ತಪೂರ್ವ 2500ರ ಆ ಆಸುಪಾಸುಗಳಲ್ಲಿ ಹಿಬ್ರೂಗಳು ಮತ್ತು ಹಿಂದೂಗಳ ಒಂದು ಆರ್ಥಿಕ ವಿಚಾರಗಳು ಹೇಗಿದ್ವು ಅನ್ನುವಂಥದ್ದನ್ನ ಈಗ ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ಬಡ್ಡಿಗೆ ಮಾನ್ಯತೆ ಇಲ್ಲದಿರುವಿಕೆ. ನಿಮಗೆಲ್ಲ ಗೊತ್ತಿದೆ, ಬಂಡವಾಳದ ಪ್ರತಿಫಲವೇ ಬಡ್ಡಿ ಎನ್ನುವಂಥದ್ದು, ಅಥವಾ ದ್ರವ್ಯದೊಲವಿನ ತ್ಯಾಗಕ್ಕೆ ಸಿಗುವಂತಹ ಪ್ರತಿಫಲವನ್ನ ಬಡ್ಡಿ ಅಂತ ಕರೀತಾರೆ. ಇದನ್ನ ಜಾನ್ ಮಿನಾರ್ಡ್ ಕೇನ್ಸ್ ರವರು ಹೇಳಿದ್ದಾರೆ. ಆದ್ರೆ ಹಿಬ್ರೂಗಳ ಕಾಲದಲ್ಲಿ ಕ್ರಿಸ್ತಪೂರ್ವ 2000 ಒಂದು ಇಸವಿಯಲ್ಲಿ ಈ ಬಡ್ಡಿಗೆ ಹೆಚ್ಚಿನ ಮಾನ್ಯತೆಯನ್ನ ಆವತ್ತಿನ ದಿನ ನೀಡಿರಲಿಲ್ಲ. ನೋ ರೆಕಗ್ನೈಸೇಷನ್ ಆಫ್ ಇಂಟರೆಸ್ಟ್. ಹಿಬ್ರೂಗಳು ಮತ್ತು ಹಿಂದೂಗಳ ಆರ್ಥಿಕ ಚಿಂತನೆಗಳಲ್ಲಿ ಬಡ್ಡಿಗೆ ಸ್ವಲ್ಪವೂ ಕೂಡ ಮಾನ್ಯತೆ ಇರಲಿಲ್ಲ. ದುಬಾರಿ ಬಡ್ಡಿಯ ಮೇಲೆ ಸಾಲ ಕೊಡುವುದನ್ನ ಆವತ್ತಿನ ಕಾಲದಲ್ಲಿ ನಿಷೇಧಿಸಲಾಗಿತ್ತು. ನೋಡಿ, ಲೇವಾದೇವಿ ವ್ಯವಹಾರವನ್ನ ಆವತ್ತಿನ ಕಾಲದಲ್ಲಿ ನಿಷೇಧವನ್ನ ಹಿಬ್ರೂಗಳು ಮಾಡಿದ್ರು ಅನ್ನುವಂಥದ್ದನ್ನ ನಾವು ಈ ನಿಟ್ಟಿನಲ್ಲಿ ತಿಳ್ಕೊಳ್ಬಹುದು. ಸಾಲ ತೆಗೆದುಕೊಂಡವನಿಗೆ ಕೊಟ್ಟಿರುವ ಮೌಲ್ಯಕ್ಕಿಂತ ಅದನ್ನ ಹಿಂಪಡೆಯುವ ಮೌಲ್ಯ ಒಂದು ವೇಳೆ ಹೆಚ್ಚಾಗಿದ್ರೆ ಅದನ್ನ ದುಬಾರಿ ಬಡ್ಡಿ ಅಂತ ಕರೀತಾ ಇದ್ರು. ಒಬ್ಬ ವ್ಯಕ್ತಿ ಸಾಲ ಮಾಡಿದ್ದಾನೆ, ಸಾಲ ಮಾಡಿ ಒಂದಷ್ಟು ದಿನಗಳವರೆಗೆ ಅದನ್ನು ಉಪಯೋಗಿಸ್ಕೊಂಡಿದ್ದಾನೆ. ವಾಪಸ್ಸು ಕೊಡಬೇಕಾದ್ರೆ ತಾನು ಮಾಡಿದ ಸಾಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವನು ಹಣವನ್ನ ಆ ಸಾಲಗಾರನಿಗೆ ಏನಾದ್ರು ಕೊಟ್ಟಿದ್ದೆ ಆದ್ರೆ, ಸಾಲ ಕೊಟ್ಟವನಿಗೆ ಕೊಟ್ಟಿದ್ದೆ ಆದ್ರೆ ಅದನ್ನ ದುಬಾರಿ ಬಡ್ಡಿ ಅಂತ ಅದನ್ನ ಪರಿಗಣಿಸಲಾಗಿತ್ತು ಅನ್ನುವಂಥದ್ದು ಈ ಕಾಲಘಟ್ಟದಲ್ಲಿ ನಾವು ಕಂಡುಕೊಳ್ಬೇಕಾದಂತಹ ಬಹುಮುಖ್ಯವಾದಂತಹ ವಿಷಯ. ಹಾಗಾಗಿ ಬಡ್ಡಿಯನ್ನ ಹಿಬ್ರೂಗಳ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ಒಂದು ವೇಳೆ ಸಾಲವನ್ನ ಪಡ್ಕೊಂಡು ಹಿಂದಿರುಗಿಸುವಾಗ ಪಡೆದುಕೊಂಡ ಸಾಲಕ್ಕಿಂತ ಹೆಚ್ಚಿನ ಪ್ರಮಾಣದ ಹಣವನ್ನು ವಾಪಸ್ ಕೊಟ್ಟಿದ್ದೆ ಆದ್ರೆ ಅದು ಅತಿಯಾದ ಬಡ್ಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷೆಯನ್ನು ಕೂಡ ನೀಡ್ತಾ ಇದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಮನವರಿಕೆ ಮಾಡಿಕೊಳ್ಬಹುದು. ಎರಡನೇ ಅಂಶ ಬಡ ಜನತೆಯ ಹಿತರಕ್ಷಣೆ. ಬಡ ಜನತೆಯ ಹಿತರಕ್ಷಣೆ ಅಂತಂದ್ರೆ ಪ್ರೊಟೆಕ್ಷನ್ಸ್ ಆಫ್ ಇಂಟರೆಸ್ಟ್ ಆಫ್ ಪುವರ್ ಪೀಪಲ್. ಬಡ ಜನರು ಇವತ್ತಿನ ಕಾಲದಲ್ಲಿ ಮಾತ್ರ ಇಲ್ಲ, ಕ್ರಿಸ್ತಪೂರ್ವದಿಂದನೂ ಈ ದೇಶದೊಳಗೆ ಬಡತನ, ನಿರುದ್ಯೋಗ, ಹಸಿವು, ದಾರಿದ್ರ್ಯ ಈ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಆದ್ರೆ ಬಡತನಕ್ಕೆ ಅಥವಾ ಬಡ ಜನರಿಗೆ ಒಂದಷ್ಟು ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಹಿಬ್ರೂಗಳು ಕೂಡ ತಮ್ಮದೇ ಆದಂತಹ ಒಂದು ರೀತಿ ನೀತಿಗಳನ್ನ ಅವತ್ತಿನ ಕಾಲದಲ್ಲಿ ಅನುಸರಿಸ್ತಾ ಇದ್ರು. ಹಿಬ್ರೂಗಳು ಮತ್ತು ಹಿಂದೂಗಳ ಆ ಕಾಲದಲ್ಲಿ
ಅಳತೆಯಲ್ಲಿ ಮೋಸ ಮತ್ತು ಬಳಕೆಯ ಪದಾರ್ಥಗಳಲ್ಲಿ ಕಲಬೆರಕೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿಗೆ ತಂದಿರು. ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡುವಂತೆ ಇರಲಿಲ್ಲ. ಕಲಬೆರಕೆಯ ವ್ಯಾಪಾರಗಳನ್ನ ಅವತ್ತಿನ ಕಾಲದಲ್ಲಿ ನಿಷೇಧಿಸಲಾಗಿತ್ತು ಮತ್ತು ಆತರ ಯಾರಾದರೂ ನಡ್ಕೊಂಡಿದ್ದೆ ಆದ್ರೆ ಅವರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಇಬ್ರುಗಳು ಮತ್ತು ಹಿಂದೂಗಳು ಅವತ್ತಿನ ದಿನ ತೆಗೆದುಕೊಳ್ತಾ ಇದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ಬಹುದು. ಮತ್ತೆ ಏಕಸ್ವಾಮ್ಯ ಹಾಗೂ ಸಟ್ಟ ವ್ಯಾಪಾರಗಳನ್ನ ನಿಗ್ರಹಿಸುವಂತಹ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತಂದಿದ್ರು. ಏಕಸ್ವಾಮ್ಯ ಅಂತಂದ್ರೆ ಒಬ್ಬನೇ ವ್ಯಕ್ತಿ ಹೆಚ್ಚು ವ್ಯಾಪಾರವನ್ನ ಮಾಡಿ ಹೆಚ್ಚು ಲಾಭವನ್ನ ಮಾಡಿ ತಾನು ಏಕಸ್ವಾಮ್ಯತ್ವವನ್ನ ಪಡ್ಕೊಂಡು ಅಧಿಕಾರದ ಕೇಂದ್ರೀಕರಣವನ್ನ ಮಾಡಿಕೊಳ್ಳುವಂಥದ್ದು. ಇದನ್ನ ಆವತ್ತಿನ ಕಾಲದಲ್ಲಿ ಬೇಡ ಅಂತ ಹೇಳಿ ಅದನ್ನು ನಿಗ್ರಹಿಸುವಂತ ಒಂದು ದೃಷ್ಟಿಕೋನದಲ್ಲಿ ಕೆಲವೊಂದು ಕ್ರಮಗಳನ್ನ ಕೈಗೊಂಡಿದ್ರು. ಮತ್ತು ಸಟ್ಟ ವ್ಯಾಪಾರವನ್ನು ನಾವು ಕಾಳಸಂತೆಯ ವ್ಯಾಪಾರ ಅಂತ ಕೂಡ ಹೇಳ್ಬಹುದು. ದಿಢೀರ್ನೆ ಶ್ರೀಮಂತರಾಗಬೇಕು ಅಂತ ಹೇಳಿ ಕೆಲವೊಂದು ವಸ್ತುಗಳನ್ನ ಕೊಂಡ್ಕೊಂಡು ಆ ವಸ್ತುವನ್ನ ಯಾರಿಗೂ ಕಾಣದ ಹಾಗೆ ದಾಸ್ತಾನು ಮಾಡಿರ್ತಾರೆ. ಸೊ ಮಾರುಕಟ್ಟೆನಲ್ಲಿ ಬೆಲೆಗಳು ವಿಪರೀತವಾಗಿ ಏರ್ತವೆ. ಆ ವಿಪರೀತವಾಗಿ ಏರಿದಂತಹ ಬೆಲೆಯ ಕಾಲದಲ್ಲಿ ತಾವೇನು ದಾಸ್ತಾನು ಮಾಡಿರ್ತಾರೆ ಎಲ್ಲವನ್ನ ಒಟ್ಟಾರೆಯಾಗಿ ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಕೇವಲ 4-5 ತಿಂಗಳಲ್ಲೇ ತಾವು ಹೂಡಿರ್ತಕ್ಕಂಥ ಬಂಡವಾಳಕ್ಕಿಂತ ಅತ್ಯಂತ ಹೆಚ್ಚಿನ ಪ್ರಮಾಣದ ಲಾಭವನ್ನ ಗಳಿಸ್ತಕ್ಕಂತಹ ಒಂದು ವ್ಯವಹಾರವನ್ನ ನಾವು ಸಟ್ಟ ಪ್ರವೃತ್ತಿಗಳು ಅಂತ ಕರಿತೇವೆ. ಸ್ಪೆಕ್ಯುಲೇಟಿವ್ ಆಕ್ಟಿವಿಟೀಸ್ ಅಂತ ನಾವು ಇದನ್ನ ಇಂಗ್ಲಿಷ್ ನಲ್ಲಿ ಕರಿತೇವೆ. ಸೊ ಇದನ್ನ ಅವತ್ತಿನ ಕಾಲದಲ್ಲಿ ನಿಯಂತ್ರಣ ಮಾಡುವಂತಹ ಒಂದು ಕೆಲಸವನ್ನ ಕ್ರಿಸ್ತಪೂರ್ವದಲ್ಲೇ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಹೇಳ್ಕೊಳ್ಬಹುದು. ಮತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ದಲ್ಲಾಳಿಗಳಿಗೆ ಅವಕಾಶ ಇರಲಿಲ್ಲ. ನೋಡಿ, ಇಬ್ರುಗಳು ಎಂತ ಒಂದು ನಾಗರಿಕ ಜನರಾಗಿದ್ರು. ದಲ್ಲಾಳಿಗಳಿಂದ ರೈತಾಪಿ ವರ್ಗದವರಿಗೆ ಮತ್ತು ಕೊಂಡುಕೊಳ್ಳುವವರಿಗೆ ಮೋಸ ಆಗುತ್ತೆ ಅನ್ನುವಂಥದ್ದು ಆ ಕಾಲಕ್ಕೆ ಗೊತ್ತಿತ್ತು. ಹಾಗಾಗಿ ದಲ್ಲಾಳಿಗಳನ್ನ ಸಂಪೂರ್ಣವಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ವ್ಯಾಪಾರ ವಹಿವಾಟುಗಳಲ್ಲಿ ಭಾಗವಹಿಸುವಂತೆ ಇಲ್ಲ ಅನ್ನುವಂತಹ ಒಂದು ದಿಕ್ಕಲ್ಲಿ ಅವರು ಆಲೋಚನೆಗಳ ಮಾಡಿ ಕಾನೂನು ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ರು ಅನ್ನುವಂಥದ್ದನ್ನು ಹೇಳ್ತೇವೆ. ವ್ಯಾಪಾರಗಾರರ ಗರಿಷ್ಠ ಲಾಭಗಳನ್ನ ಕಾನೂನು ಪ್ರಕಾರ ನಿಗದಿಪಡಿಸಲಾಗಿತ್ತು. ವ್ಯಾಪಾರಗಾರರು ಅಷ್ಟೇ ಮನಬಂದಂತೆ ಲಾಭಗಳನ್ನ ತೆಗೆದುಕೊಳ್ಳೋ ಇರಲಿಲ್ಲ ಅಥವಾ ತಮ್ಮದೇ ಆದಂತಹ ಬೆಲೆಗಳನ್ನು ನಿರ್ಧಾರ ಮಾಡುವ ಹಾಗೆ ಇರಲಿಲ್ಲ. ಅವರು ಒಂದು ನಿರ್ದಿಷ್ಟ ಪ್ರಮಾಣದ ಲಾಭವನ್ನ ಮಾತ್ರ ಗಳಿಸುವಂತಹ ರೀತಿಯಲ್ಲಿ ಅವರ ಮೇಲೆ ಅವತ್ತಿನ ಸಮಾಜ, ಅವತ್ತಿನ ಹಿಬ್ರೂಗಳು ಒತ್ತಡವನ್ನು ಹೇರಿದ್ರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಕೊಳ್ತೇವೆ. ಕ್ಷಾಮ ಮತ್ತು ಅಭಾವದ ಸಂದರ್ಭಗಳಲ್ಲಿ ಆಹಾರ ವಸ್ತುಗಳ ರಫ್ತನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ನೋಡಿ, ಎಂತ ಒಂದು ಸತ್ಯದ ಮಾತು ಮತ್ತು ತಿಳುವಳಿಕೆ ಅವತ್ತಿನ ಕಾಲದಲ್ಲಿತ್ತು. ನಮ್ಮ ದೇಶಕ್ಕೆ ಕ್ಷಾಮ ಬಂದಾಗ, ಬರಗಾಲ ಬಂದಾಗ ನಮ್ಮ ದೇಶದ ಕೆಲವು ವ್ಯಾಪಾರಸ್ಥರು ನಮ್ಮ ವಸ್ತುಗಳನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಅಪಹಾಸ್ಯವನ್ನ ಮಾಡುವಂಥದ್ದು. ಅವತ್ತಿನ ಕಾಲಕ್ಕೆ ಈ ರಫ್ತಿನ ಪ್ರಮಾಣವನ್ನ ತಗ್ಗಿಸ್ತಾ ಇದ್ರು ಅಥವಾ ನಿಷೇಧಿಸಲಾಗಿತ್ತು. ಕ್ಷಾಮ ಬಂದ್ರೆ ನಮ್ಗೆ ಆಹಾರ ಸಾಕಾಗಲ್ಲ, ಅದನ್ನ ರಫ್ತು ಮಾಡಿ ಲಾಭ ಮಾಡುವಂತಹ ಕೆಲಸವನ್ನ ಮಾಡಬಾರದು ಅನ್ನುವಂಥ ದೃಷ್ಟಿಕೋನದಿಂದ ಇದನ್ನ ಹಿಬ್ರುಗಳು ಈ ಪದ್ಧತಿಯನ್ನ ಅನುಸರಿಸ್ತಾ ಇದ್ರು. ಆಹಾರ ಪದಾರ್ಥಗಳು ಕನಿಷ್ಠ ಅವಶ್ಯಕತೆಯ ವಸ್ತುಗಳಿಂದ ಅವುಗಳಿಗೆ ಅಂದ್ರೆ ಕನಿಷ್ಠ ಅವಶ್ಯಕ ವಸ್ತುಗಳಿಂದವೇ ಅವುಗಳನ್ನ ಹೆಚ್ಚು ಕಾಲ ದಾಸ್ತಾನು ಮಾಡುವಂಗಿರಲಿಲ್ಲ. ಯಾಕಂದ್ರೆ ಜನರಿಗೆ ಯಾವಾಗಲೂ ಕೂಡ ಅಗತ್ಯ ವಸ್ತುಗಳು ಸಿಗ್ತಾ ಇರಲಿ ಅನ್ನುವಂತಹ ದೃಷ್ಟಿಕೋನದಿಂದ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳದಂತೆ ಎಲ್ಲ ಅಂಶಗಳ ಆಧಾರದ ಮೇಲೆ ಬಡ ಜನರ ಹಿತರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಹಿಬ್ರುಗಳು ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ರು ಅನ್ನುವಂಥದ್ದನ್ನ ನಾವು ಈ ದಿಕ್ಕಲ್ಲಿ ಮತ್ತೊಮ್ಮೆ ಆಲೋಚನೆಯನ್ನು ಮಾಡಬಹುದು. ನಾನು ಆಗಲೇ ಹೇಳಿದಾಗೆ ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡುವ ಹಾಗೆ ಇರಲಿಲ್ಲ. ಹಾಗೆಯೇ ಕಾಳಸಂತೆಯ ವ್ಯಾಪಾರಗಳನ್ನ ಮಾಡುವಂತಿರಲಿಲ್ಲ. ದಲ್ಲಾಳಿಗಳಿಗೆ ಯಾವುದೇ ರೀತಿಯ ಒಂದು ವ್ಯಾಪಾರದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನ ಅವರು ನೀಡಿರಲಿಲ್ಲ. ಸೊ ಸಟ್ಟ ವ್ಯಾಪಾರಗಳನ್ನ ಸಂಪೂರ್ಣವಾಗಿ ಕಟ್ಟುನಿಟ್ಟಾಗಿ ಅದನ್ನ ನಿಷೇಧಿಸಲಾಗಿತ್ತು ಮತ್ತು ವ್ಯಾಪಾರಸ್ಥರು ಗರಿಷ್ಠ ಲಾಭವನ್ನ ಗಳಿಸಿಕೊಳ್ಳುವಂತೆ ಇರಲಿಲ್ಲ ಮತ್ತು ತುರ್ತು ಸಂದರ್ಭಗಳಲ್ಲಿ ನಾವು ಆಹಾರ ಪದಾರ್ಥಗಳನ್ನ ಹೊರದೇಶಗಳಿಗೆ ರಫ್ತು ಮಾಡುವಂತೆ ಇರಲಿಲ್ಲ. ಈ ಎಲ್ಲ ಅಂಶಗಳು ಈ ಬಡ ಜನತೆಯ ಹಿತರಕ್ಷಣೆಗೆ 2500 ಕ್ರಿಸ್ತಪೂರ್ವ ಆ ಕಾಲದಲ್ಲಿ ಹಿಬ್ರುಗಳು ಅನುಸರಿಸ್ತಾ ಇದ್ದಂತಹ ಒಂದು ಕ್ರಮಗಳು ಅಂತ ನಾವು ಆರ್ಥಿಕ ವಿಚಾರಗಳನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ತಿಳಿದು ಬರುತ್ತೆ. ಮತ್ತೆ ಮೂರನೇ ಅಂಶ, ಕೃಷಿ ಕಾರ್ಮಿಕರಿಗೆ ಗೌರವ ಸ್ಥಾನ, ರೆಸ್ಪೆಕ್ಟ್ಫುಲ್ ಪ್ಲೇಸ್ ಟು ಅಗ್ರಿಕಲ್ಚರ್ ಲೇಬರ್ಸ್. ಇವತ್ತಿಗೂ ಕೂಡ ಒಬ್ಬ ರೈತ ಅಂತಂದ್ರೆ ನಾವು ಅವನನ್ನು ನೋಡುವಂತಹ ದೃಷ್ಟಿಕೋನ ಬೇರೆ. ಮುಖ ಮುರಿತಾ ಇರ್ತೇವೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತೇವೆ.
ಆದ್ರೆ ಕೆಸರು ಮಾಡ್ಕೊಳ್ಳೋರು ಮಾತ್ರ ರೈತರು. ಅಂದ್ರೆ ಬಾಯನ್ನ ಮುಸುರು ಮಾಡ್ಕೊಳ್ತಕ್ಕಂಥವ್ರು ನಮ್ಮಂತಹ ಮತ್ತು ನಾಗರಿಕ ಸಮಾಜ ಅಂತ ಅನ್ಕೊಂಡು ಏನಿವತ್ತು ನಗರ ಪ್ರದೇಶಗಳೆಲ್ಲ ನಮ್ದೇ, ಆಸ್ತಿ ಒಡವೆಗಳೆಲ್ಲ ನಮ್ದೇ, ಸ್ವಚ್ಛಂದವಾದ ಬದುಕಲ್ಲಿ ನಾವು ಮಾತ್ರ ಬದುಕುವಂತ ಅರ್ಹತೆಯನ್ನು ಪಡ್ಕೊಂಡು ಬಂದಿರ್ತಕ್ಕಂಥವ್ರು ಅಂತ ಏನ್ ಹೇಳ್ಕೊಂಡು ಇವತ್ತು ಶ್ರೀಮಂತರು ನೆರೀತಾ ಇದ್ದಾರೆ, ಇವರು ತಮ್ಮ ಬಾಯನ್ನ ಮುಸುರು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮಗೋಸ್ಕರ ದುಡಿದು ತಮ್ಮ ಇಡೀ ಜೀವಮಾನದಲ್ಲಿ ಸಂತೋಷವನ್ನೇ ಕಾಣದೇ ಇರತಕ್ಕಂತಹ ರೈತಾಪಿ ವರ್ಗದವರು ಖಂಡಿತವಾಗಿ ಇವತ್ತಿಗೂ ಕೂಡ ನಮ್ಮಂತ ನಾಗರಿಕ ಸಮಾಜದಿಂದ ತುಳಿತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಅವತ್ತಿನ ಕಾಲದಲ್ಲಿ ಕೃಷಿ ಕಾರ್ಮಿಕರಿಗೆ ಗೌರವವನ್ನ ಕೊಡ್ತಾ ಇದ್ರು, ಗೌರವದ ಒಂದು ಸ್ಥಾನವನ್ನ ನೀಡ್ತಾ ಇದ್ರು ಅಂತ ನಾವು ಹಿಬ್ರುಗಳ ಕಾಲ ಮತ್ತು ಹಿಂದೂಗಳ ಒಂದು ಕಾಲದಲ್ಲಿ ಇದನ್ನ ಅಧ್ಯಯನವನ್ನ ಮಾಡಬಹುದು. ಈ ಒಂದು ಕೃಷಿ ಕಾರ್ಮಿಕರ ಗೌರವ ಸ್ಥಾನ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ನೀಡೋದೇ ಆದ್ರೆ, ಶ್ರಮಕ್ಕೆ ಹೆಚ್ಚು ಆದ್ಯತೆಯನ್ನ ಹಿಬ್ರುಗಳು ನೀಡದಿದ್ದರೂ ಸಹ ಕೃಷಿ ಕಾರ್ಮಿಕರಿಗೆ ಗೌರವ ಸ್ಥಾನವನ್ನ ಕೊಟ್ಟಿದ್ರು. ಶ್ರಮಕ್ಕೆ ಹೆಚ್ಚಿನ ಆದ್ಯತೆ ಕೊಡದಿದ್ರು ಕೂಡ ಕೃಷಿ ಕಾರ್ಮಿಕರಿಗೆ ಗೌರವ ಸ್ಥಾನವನ್ನ ಕೊಟ್ಟಿದ್ರು. ಹಿಂದೂ ಚಿಂತಕರು ಉದ್ಯೋಗದಾತ ಮತ್ತು ಕೆಲಸಗಾರನ ನಡುವಿನ ಸಂಬಂಧವನ್ನ ನಿಯಂತ್ರಿಸಲು ಅನುಕೂಲವಾಗುವಂತಹ ಹಲವು ನಿಯಮಗಳನ್ನ ರೂಪಿಸಿದ್ರು. ಇದು ಕೂಡ ಬಹಳ ಮುಖ್ಯವಾದಂತಹ ಅಂಶ. ಯಾವುದೇ ಕೆಲಸಗಾರ ಒಡಂಬಡಿಕೆಯಾದ ದಿನಕ್ಕಿಂತ ಮೊದಲೇ ಕೆಲಸವನ್ನ ಬಿಟ್ರೆ, ಅಂದ್ರೆ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಒಬ್ಬ ರೈತ ಕೆಲಸ ಮಾಡ್ತಾ, ಸೊ ಅವನು ತಾನು ಅಂದುಕೊಂಡಿದ್ದಕ್ಕಿಂತ ಮೊದಲೇ ಕೆಲಸವನ್ನ ಬಿಟ್ಬಿಟ್ರೆ ಆಗ ಉದ್ಯೋಗದಾತನಿಗೆ, ಯಾರು ಉದ್ಯೋಗವನ್ನು ಕೊಟ್ಟಿರ್ತಾನೆ ಅವನಿಗೆ ಮತ್ತು ರಾಜ್ಯವನ್ನ ಆಳ್ತಾ ಇದ್ದಂತಹ ರಾಜನಿಗೆ ದಂಡವನ್ನ ಕಟ್ಟಿಕೊಡ್ಬೇಕಾಗಿತ್ತು. ಹಾಗೆಯೇ ಒಬ್ಬ ಉದ್ಯೋಗದಾತ ಅಂದ್ರೆ ಕೆಲಸವನ್ನ ಕೊಟ್ಟವನು ಒಂದು ವೇಳೆ ಆ ಕಾರ್ಮಿಕನನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ರೆ ಆಗ ಆ ಉದ್ಯೋಗದಾತ ಅವನು ಕೂಡ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಆ ಕಾರ್ಮಿಕನಿಗೆ ದಂಡವನ್ನ ಕಟ್ಟಿಕೊಡ್ಬೇಕಾಗಿತ್ತು ಮತ್ತು ಆ ರಾಜ್ಯವನ್ನ ಆಳ್ತಕ್ಕಂಥ ರಾಜನಿಗೂ ಕೂಡ ದಂಡವನ್ನ ಕಟ್ಟಿಕೊಡ್ಬೇಕಾಗಿತ್ತು. ಎಷ್ಟು ಚೆನ್ನಾಗಿದೆ. ನಾವೇನಿವತ್ತು ಲೇಬರ್ ಸೆಕ್ಯೂರಿಟಿ ಅಂತ ಕರಿತೀವಿ, ಸೋಷಿಯಲ್ ಸೆಕ್ಯೂರಿಟಿ ಅಂತ ಕರಿತೀವಿ, ಅದು ಹಿಬ್ರುಗಳ ಕಾಲದಲ್ಲಿ, ಹಿಂದೂಗಳ ಕಾಲದಲ್ಲಿ ಕ್ರಿಸ್ತಪೂರ್ವ 2000 ಅಸ್ತಿತ್ವದಲ್ಲಿ ಇತ್ತು. ನಾವು ಹೊಸ ಹೊಸ ಕಾನೂನುಗಳನ್ನು ಮಾಡ್ಕೊಂಡಿದ್ದೀವಿ. ಆದ್ರೆ ಆ ಕಾನೂನು ಈಗ ಹೊಸದಾಗಿ ಏನು ಚಿಗುರೋಡೋದಿಲ್ಲ. ನಮ್ಮ ಪೂರ್ವಿಕರು ಏನೆಲ್ಲ ಬಿಟ್ಟು ಹೋಗಿದ್ದಾರೆ ಅದಕ್ಕೊಂದಷ್ಟು ನಾವು ಹೊಳಪನ್ನ ಹಾಕಿ ತೇಪೆಗಳನ್ನ ಹಾಕಿ ಹೊಸದನ್ನ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ದ ಓಲ್ಡ್ ವೈನ್ ವಿತ್ ನ್ಯೂ ಬಾಟಲ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಎಲ್ಲವೂ ಈ ದೇಶದೊಳಗೆ ಕ್ರಿಸ್ತಪೂರ್ವದಲ್ಲೇ ಉಗಮವಾಗಿದೆ. ಅದನ್ನ ನಾವು ಇವತ್ತು ನಾಗರಿಕತೆಯ ಹೆಸರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡುವಂತ ಅಥವಾ ಅನುಸರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನ ಹೇಳ್ಕೊಳ್ಬಹುದು. ಸೊ ಅವತ್ತಿನ ಕಾಲದಲ್ಲಿ ಕೂಲಿಯನ್ನು ಯಾವ ರೂಪದಲ್ಲಿ ಕೊಡ್ತಾ ಇದ್ರು? ಹಣ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇರಲಿಲ್ಲ. ಸಾಟಿ ವಿನಿಮಯ ಪದ್ಧತಿ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇತ್ತು. ಅವತ್ತಿನ ಕಾಲದಲ್ಲಿ ಕೂಲಿಯನ್ನು ಕೊಡೋದು ಹೇಗೆ ಅಂತಂದ್ರೆ ದವಸ ಧಾನ್ಯಗಳ ರೂಪದಲ್ಲಿ ಕೂಲಿಯನ್ನ ಕೊಡ್ಲಾಗ್ತಾ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ಕೊಳ್ಬಹುದು. ನಂತರ 4ನೆಯ ಒಂದು ಅಂಶವನ್ನ ಹೇಳೋದಾದ್ರೆ ವ್ಯವಸಾಯಕ್ಕೆ ಶ್ರೇಷ್ಠವಾದ ಸ್ಥಾನವನ್ನ ಕೊಟ್ಟಿದ್ರು. ಸೊ ದಟ್ ಈಸ್ ಸ್ಯಾಕ್ರೆಡ್ ಪ್ಲೇಸ್ ಟು ಅಗ್ರಿಕಲ್ಚರ್ ಅಂತ ನಾವು ಅದನ್ನ ಕರಿತೇವೆ. ಹಿಂದೂಗಳು ಮತ್ತು ಹಿಬ್ರುಗಳು ವ್ಯವಸಾಯಕ್ಕೆ ಶ್ರೇಷ್ಠವಾದ ಸ್ಥಾನಮಾನಗಳನ್ನ ನೀಡಿದ್ರು. ಭೂಮಿಯನ್ನು ಉಳುವವನು ಯಥೇಚ್ಛವಾದ ರೊಟ್ಟಿಯನ್ನು ಹೊಂದಿರುತ್ತಾನೆ. ಭೂಮಿಯನ್ನ ಉಳುವವನು ಯಥೇಚ್ಛವಾದ ರೊಟ್ಟಿಯನ್ನ ಹೊಂದಿರುತ್ತಾನೆ ಅನ್ನುವಂತಹ ಒಂದು ನಾಣ್ಣುಡಿಯ ಅರ್ಥವನ್ನ ಅವತ್ತಿನ ಕಾಲಕ್ಕೆ ಕೂಡ ಮಾಡ್ಕೊಂಡಿದ್ರು ಹಿಬ್ರುಗಳು ಮತ್ತು ಹಿಂದೂಗಳು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ಕೊ. ಭೂಮಿಯನ್ನ ಉಳುವವನು ಯಥೇಚ್ಛವಾದ ರೊಟ್ಟಿಯನ್ನ ಹೊಂದಿರ್ತಾನೆ. ರೊಟ್ಟಿ ಅಂತಂದ್ರೆ ಆಹಾರ ಪದಾರ್ಥಗಳು. ಅವನು ಯಾವತ್ತಿಗೂ ಕೂಡ ಹಸಿವಿನಿಂದ ಸಾಯಲ್ಲ. ಅವನೊಬ್ಬ ಅತ್ಯುತ್ತಮನಾದಂತಹ ರೈತನಾಗಿರ್ತಾನ. ಅವನು ನಮ್ಮೆಲ್ರಿಗೂ ಕೂಡ ಅನ್ನ ಹಾಕುವಂತಹ ಅನ್ನದಾತನಾಗಿರ್ತಾನ. ಅವನಿಗೆ ಹೆಚ್ಚಿನ ರೊಟ್ಟಿ ಇರುತ್ತೆ ಅವನ ಹತ್ರ ಅನ್ನುವಂತಹ ಒಂದು ನಾಣ್ಣುಡಿಯಂತೆ ಅವತ್ತಿನ ಕಾಲದಲ್ಲಿ ರೈತರಿಗೆ ಹೆಚ್ಚಿನ ಒಂದು ಬೆಲೆ ಅನ್ನುವಂಥದ್ದು ಇತ್ತು. ಕೃಷಿಯು ಜೀವನೋಪಾಯದ ಮೂಲ. ಅವರಿಗೆ ಯಾವುದೇ ಉದ್ಯೋಗಗಳು ಇರಲ್ಲ. ಅವ್ರ ಬದುಕನ್ನು ಸಾಗಿಸೋದಕ್ಕೆ ಕೃಷಿ ಅನ್ನೋದು ಜೀವನೋಪಾಯದ ಮೂಲ ಮತ್ತು ಅದು ಎಲ್ಲಾ ಜನರಿಗೆ ಆಹಾರವನ್ನು ಒದಗಿಸ್ಕೊಡ್ತಕ್ಕಂತಹ ಒಂದು ಕ್ಷೇತ್ರವಾದದ್ರಿಂದ ಅಥವಾ ವಲಯವಾದದ್ರಿಂದ ಆ ಒಂದು ಕೃಷಿಕರಿಗೆ ಬಹಳ ಗೌರವ ಕೊಟ್ಟು ಅವ್ರನ್ನ ನೋಡ್ಕೊಳ್ತಕ್ಕಂಥ ಒಂದು ಆದರ್ಶ ಭಾವನೆಯನ್ನ ಆವತ್ತಿನ ಜನರು ಹೊಂದಿದ್ರು. ಹಾಗೆಯೇ
ವ್ಯಾಪಾರ, ವಾಣಿಜ್ಯ, ಸರಕುಗಳ ತಯಾರಿಕೆ ಚಟುವಟಿಕೆಗಳನ್ನ ಅವತ್ತಿನ ಕಾಲಕ್ಕೆ ಬಹಳ ತುಚ್ಛವಾಗಿ ಪರಿಗಣಿಸಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದನ್ನ ಹೇಳ್ತೇವೆ. ನಂತರ ಹಿಬ್ರೂಗಳ ಕಾಲದ ಒಂದು ಆರ್ಥಿಕ ವಿಚಾರಗಳನ್ನ ತಿಳ್ಕೊಳ್ಳುವಾಗ ಬಹುಮುಖ್ಯವಾದಂತಹ ವಿಚಾರ ಯಾವುದು ಅಂತಂದ್ರೆ ಸಪ್ತವರ್ಷದ ಆಚರಣೆ. ಏನಿದು ಸಪ್ತವರ್ಷದ ಆಚರಣೆ? ಅಬ್ಸರ್ವೆನ್ಸ್ ಆಫ್ ದ 7th ಇಯರ್ ಅಂತ ನಾವು ಇದನ್ನ ಕರೀತೇವೆ. ಅಬ್ಸರ್ವೆನ್ಸ್ ಆಫ್ ದ 7th ಇಯರ್. ಹಿಬ್ರೂ ಪ್ರವಾದಿಗಳು ಜಮೀನಿನ ಸಾಗುವಳಿಯಲ್ಲಿ ಸಪ್ತವರ್ಷದ 7th ಇಯರ್ ಆಚರಣೆಯನ್ನ ಪ್ರತಿಪಾದಿಸಿದ್ರು. ಅಂದರೆ ಯಾವುದೇ ಜಮೀನನ್ನ ನಿರಂತರವಾಗಿ 6 ವರ್ಷಗಳವರೆಗೆ ವ್ಯವಸಾಯಕ್ಕೋಸ್ಕರ ಬಳಸಿಕೊಂಡು 7ನೇ ವರ್ಷ ಆ ಜಮೀನನ್ನ ಪಾಳ್ಬಿಡಬೇಕಾಗಿತ್ತು. ಅಂತಾನೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಕೃಷಿ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಜಮೀನನ್ನ ಸತತವಾಗಿ 6 ವರ್ಷಗಳವರೆಗೆ ಬಳಸಿಕೊಂಡು 6 ವರ್ಷದ ನಂತರ 7ನೇ ವರ್ಷಕ್ಕೆ ಕಾಲಿಟ್ಟಾಗ ಆ ಭೂಮಿಯಲ್ಲಿ ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳನ್ನ ಮಾಡುವಂತೆ ಇರಲಿಲ್ಲ. ಆ 7ನೇ ವರ್ಷ ಯಾವುದೇ ಕೃಷಿ ಚಟುವಟಿಕೆಗಳನ್ನ ಮಾಡದೇನೆ ಆ ಭೂಮಿಯನ್ನ ಪಾಳು ಬಿಡಬೇಕಾಗಿತ್ತು. ಆ ಪಾಳು ಬಿಡತಕ್ಕಂಥದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ಹೆಚ್ಚು ಕಾಲ ಭೂಮಿಯನ್ನ ಪಾಳು ಬಿಟ್ಟಾಗ, ಆ 1 ವರ್ಷ ಪಾಳು ಬಿಟ್ಟಾಗ ಆ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಅನ್ನುವಂತಹ ಹಿಬ್ರುಗಳ ಒಂದು ಉದ್ದೇಶ ಇತ್ತು. ಇವತ್ತಿಗೂ ಕೂಡ ಈ ಉದ್ದೇಶ ಇದೆ. ಆದ್ರೆ ಇವತ್ತು ನಮ್ಮ ಜನರಲ್ಲಿ ದುರಾಸೆಗಳು ಜಾಸ್ತಿಯಾಗಿ 1 ವರ್ಷದಲ್ಲಿ 1 ಬೆಳೆಯನ್ನ ತೆಗೆದಕ್ಕೆ ಬದಲಾಗಿ ಪರ್ಯಾಯ ಬೆಳೆಗಳು, ಮತ್ತೆ ಒಂದೇ ವರ್ಷದಲ್ಲಿ 3 ಬೆಳೆಗಳನ್ನ ತೆಗಿತಕ್ಕಂಥದ್ದು, ಭೂಮಿಯ ಫಲವತ್ತತೆಯ ನಾಶಕ್ಕೆ ನಾವೇ ಕಾರಣ ಆಗುವಂಥದ್ದು, ಮತ್ತು ಹೆಚ್ಚು ಈಲ್ಡಿಂಗ್ಸ್ ಬರಲಿ, ಇಳುವರಿ ಬರಲಿ ಅನ್ನುವಂಥ ಉದ್ದೇಶದಿಂದ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬಳಸ್ತಕ್ಕಂಥದ್ದು, ಇದೆಲ್ಲವನ್ನ ಬಳಸಿ ಭೂಮಿಯನ್ನು ನಾವು ಬಂಜರು ಮಾಡ್ತಾ ಇದ್ದೀವಿ. ಏನೂ ಬೆಳೆಯದ ಭೂಮಿಯನ್ನಾಗಿ ಅದನ್ನು ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಬಟ್ ಅವತ್ತಿನ ಕಾಲಕ್ಕೆ 6 ವರ್ಷಗಳವರೆಗೆ ಆ ಭೂಮಿಯಲ್ಲಿ ವ್ಯವಸಾಯದ ಕೆಲಸ ಕಾರ್ಯಗಳನ್ನ ಮಾಡಿ 7ನೇ ವರ್ಷ ಆ ಭೂಮಿಯನ್ನ ಪಾಳು ಬಿಡ್ತಾ ಇದ್ರು. ಕಾರಣ ಇಷ್ಟೇ, ಅದರ ಫಲವತ್ತತೆ ಜಾಸ್ತಿ ಆಗಲಿ ಅಂತ. ನಂತರ ಮತ್ತೆ 6 ವರ್ಷಗಳವರೆಗೆ ಆ ಭೂಮಿಯಲ್ಲಿ ಎಲ್ಲಾ ರೀತಿಯ ಉತ್ಪಾದನಾ ಚಟುವಟಿಕೆಗಳನ್ನ ಕೈಗೊಳ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಕೊಳ್ಬಹುದು. ಸೊ ಈ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಹಿಬ್ರುಗಳು ಮತ್ತು ಹಿಂದೂಗಳು ಕ್ರಿಸ್ತ ಪೂರ್ವದಲ್ಲಿ ಅಳವಡಿಸಿಕೊಂಡಿದ್ರು. ಇದು ನಿಜಕ್ಕೂ ಕೂಡ ಇವತ್ತಿನ ಆಧುನಿಕತೆಯ ರೈತರಿಗೂ ಕೂಡ ಖಂಡಿತವಾಗಿಯೂ ಕೂಡ ಒಂದು ಉತ್ತಮವಾದಂತಹ ಸಂದೇಶ ಅನ್ನೋದನ್ನ ನಾವಿಲ್ಲಿ ಹೇಳ್ಕೊಳ್ಬಹುದು. ಮುಂದುವರೆದು 6ನೇ ಅಂಶ, ಹಿಬ್ರುಗಳ ಕಾಲದ ಒಂದು ಆರ್ಥಿಕ ವಿಚಾರಗಳನ್ನು ತಿಳ್ಕೋಬೇಕಾದ್ರೆ ಬಂಧ ವಿಮೋಚನಾ ವರ್ಷದ ಆಚರಣೆ. ಬಂಧ ವಿಮೋಚನಾ ವರ್ಷದ ಆಚರಣೆ ಅಂದ್ರೆ ಏನು? ಸೊ ಇದನ್ನ ನಾವು ಅಬ್ಸರ್ವೆನ್ಸ್ ಆಫ್ ದ ಜುಬಿಲಿ ಇಯರ್ ಅಂತ ಕರಿತೇವೆ. ಅಬ್ಸರ್ವೆನ್ಸ್ ಆಫ್ ದ ಜುಬಿಲಿ ಇಯರ್. ಅದರ ಅರ್ಥ, ಹಿಬ್ರೂ ಚಿಂತನೆಯಲ್ಲಿ ಕಂಡು ಬರುವಂತಹ ಒಂದು ಗಮನಾರ್ಹವಾದಂತಹ ಒಂದು ಸಂಗತಿ ಅಂತಂದ್ರೆ ಬಂಧ ವಿಮೋಚನಾ ವರ್ಷದ ಆಚರಣೆ, ಜುಬಿಲಿ ಇಯರ್. ಬಂಧ ವಿಮೋಚನಾ ವರ್ಷ ಅಥವಾ ಉತ್ಸವ ಕಾಲ ಅಂದ್ರೆ ಯಾರಾದ್ರೂ ತಮ್ಮ ಜಮೀನನ್ನ ಬೇರೊಬ್ಬ ವ್ಯಕ್ತಿಗೆ ಮಾರಾಟವನ್ನ ಮಾಡಿದ್ರೆ ಸುಮಾರು ಅದು 50 ವರ್ಷಗಳವರೆಗೆ ಆ ಜಮೀನನ್ನ ಅವನು ಗುತ್ತಿಗೆ ಆಧಾರದ ಮೇಲೆ ಬಳಸ್ಕೊಳ್ಬಹುದಾಗಿತ್ತು. 50 ವರ್ಷಗಳು ಆದ ನಂತರ ಯಾರು ಕೃಷಿ ಭೂಮಿಯನ್ನ ಮಾರಿರ್ತಾನೋ ಅವನಿಗೆ ಕೊಂಡುಕೊಂಡಿರ್ತಕ್ಕಂಥ ವ್ಯಕ್ತಿ ಅವನ ಭೂಮಿಯನ್ನ ವಾಪಸ್ ಕೊಡಬೇಕಾಗಿತ್ತು. ಅಂದ್ರೆ ಕೃಷಿ ಭೂಮಿಯನ್ನು ಯಾರು ಕೊಂಡ್ಕೊಂಡವನು 50 ವರ್ಷ ಮಾತ್ರ ಅದನ್ನ ಬಳಸ್ಕೋಬಹುದಾಗಿತ್ತು. 50 ವರ್ಷದ ನಂತರ ಆ ಭೂಮಿಯನ್ನ ಯಾರಿಂದ ಕೊಂಡ್ಕೊಂಡಿರ್ತಾನೋ, ಮೂಲ ಭೂಮಿಯ ಭೂಮಾಲೀಕ ಯಾರಿರ್ತಾನೆ ಅವನಿಗೆ ವಾಪಸ್ಸು ಕೊಡಬೇಕಾಗಿತ್ತು. ಅದಕ್ಕೆ ಇದನ್ನ ಉತ್ಸವ ಕಾಲ, ಜುಬಿಲಿ ಇಯರ್ ಅಂತ ನಾವು ಇದನ್ನ ಕರಿತೇವೆ. ಸೊ ಮಾರ್ಕೊಂಡವನು ಯಾರು ಕೂಡ ಶಾಶ್ವತವಾಗಿ ತನ್ನ ಕೃಷಿ ಭೂಮಿಯನ್ನು ಮಾರ್ಕೊಳಕ್ ಆಗ್ತಾ ಇರಲಿಲ್ಲ. ಒಂದು ಕಾನೂನಿತ್ತು. 50 ವರ್ಷಗಳ ನಂತರ ಅವನಿಗೆ ಆ ಭೂಮಿ ವಾಪಸ್ಸು ಬರ್ತಾ ಇತ್ತು. ಇದರಿಂದ ಸಾಕಷ್ಟು ಅನುಕೂಲತೆಗಳು ಇಬ್ಬರಿಗೂ ಕೂಡ ಆಗ್ತಾ ಇತ್ತು. ಈ ಒಂದು ಬಂಧ ವಿಮೋಚನಾ ವರ್ಷ 50 ವರ್ಷ ಆದ್ಮೇಲೆ ಅವನ ಜಮೀನನ್ನು ಅವನು ವಾಪಸ್ ಕೊಡಬೇಕಾಗಿತ್ತು. ಕೊಂಡ್ಕೊಂಡಿರ್ತಕ್ಕಂಥ ಜಮೀನನ್ನ ಯಾವುದೇ ಮೌಲ್ಯ ಇಲ್ದೇನೆ, ಅದು ಏನ್ ಬಳಸ್ಕೊಂಡಿದ್ದಾನೆ ಅಷ್ಟು ಮಾತ್ರ.
ಮತ್ತೆ ಅವನು ವಾಪಸ್ಸು ಖರೀದಿಸುವಂತ ಅವಶ್ಯಕತೆ ಇರಲಿಲ್ಲ. ಮಾರಿದಾನೆ 50 ವರ್ಷ ಆದ್ಮೇಲೆ ಅವನ ಭೂಮಿ ಅವನಿಗೆ ವಾಪಸ್ ಸಿಗ್ತಾ ಇತ್ತು. ಅದಕ್ಕೆ ಯಾವುದೇ ಪೇಮೆಂಟ್ಸ್ ಅನ್ನ ಕೊಡಬೇಕಾಗಿರ್ಲಿಲ್ಲ. ಇದನ್ನು ನಾವು ಬಂಧ ವಿಮೋಚನಾ ವರ್ಷ ಅಂತ ಕರಿತೇವೆ. ಇದರ ಹಿಂದೆ ಕೆಲವು ಉದ್ದೇಶಗಳಿದೆ. ಏನು ಉದ್ದೇಶಗಳು? ಬಂಧ ವಿಮೋಚನಾ ಒಂದು ವರ್ಷದ ಆಚರಣೆಯಿಂದ ಇರ್ತಕ್ಕಂತಹ ಉದ್ದೇಶಗಳು ಏನು? ಮೊದಲನೇ ಉದ್ದೇಶ ಹೇಳೋದಾದ್ರೆ, ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಸಂಪತ್ತಿನ ಕೇಂದ್ರೀಕರಣವನ್ನ ತಡೆಗಟ್ಟುವಂಥದ್ದು. ಶ್ರೀಮಂತರುಗಳು ಏನು ಬೇಕಾದಷ್ಟು ಹಣ ಸಂಪಾದನೆ ಮಾಡಿರ್ತಾರೆ. ಆ ಎಲ್ಲ ಹಣವನ್ನು ಕೊಟ್ಟು ಬಡವರ ಎಲ್ಲ ಜಮೀನುಗಳನ್ನು ಖರೀದಿ ಮಾಡ್ಬಿಡ್ತಾರೆ. ಎಲ್ಲರ ಜಮೀನ ಖರೀದಿ ಮಾಡ್ಕೊಂಡು ಅವರು ಇಲ್ಲಿ ಮತ್ತಷ್ಟು ಶ್ರೀಮಂತರಾಗ್ತಾ ಇರ್ತಾರೆ. ಆದ್ರೆ 50 ವರ್ಷದ ನಂತರ ಅವ್ರ ಭೂಮಿ ಅವ್ರಿಗೆ ವಾಪಸ್ಸು ಕೊಡಬೇಕು ಅನ್ನುವಂಥ ಒಂದು ಕಾನೂನು ಇದ್ದಂತಹ ಆ ಸಂದರ್ಭದಲ್ಲಿ ಆಗ ಭೂಮಿಯನ್ನು ಕಳ್ಕೊಂಡ ವ್ಯಕ್ತಿಯಲ್ಲಿ ಒಂದು ಆಶಾ ಭಾವನೆ ಖಂಡಿತವಾಗಿಯೂ ಕೂಡ ಇರ್ತಾ ಇತ್ತು. ಹಾಗೂ ಕೊಂಡ್ಕೊಂಡ ವ್ಯಕ್ತಿ ಈ ಭೂಮಿ ನನಗೆ ಶಾಶ್ವತವಾದುದಲ್ಲ ಅನ್ನುವಂಥ ಭಾವನೆ ಅವನೊಳಗೂ ಕೂಡ ಇರ್ತಾ ಇತ್ತು. ಸೊ ಹಾಗಾಗಿ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಆರ್ಥಿಕತೆಯ ಒಂದು ಕೇಂದ್ರೀಕರಣ ಆಗದ ಹಾಗೆ ತಡೆಗಟ್ಟುವಂತ ಒಂದು ಕೆಲಸ ಇದರ ಹಿಂದೆ ಇದೆ ಅನ್ನೋದನ್ನ ಹೇಳ್ಬೋದು. ಜಮೀನನ್ನ ಮಾರಿದವರು ವಲಸೆ ಹೋಗುವುದನ್ನು ತಡೆಗಟ್ಟುವುದು. ಜಮೀನು ಮಾರ್ಬಿಟ್ಟಿದ್ದಾನೆ, ಶಾಶ್ವತವಾಗಿ ನನ್ನ ಜಮೀನನ್ನು ನಾನು ಮಾರ್ಕೊಂಡ್ಬಿಟ್ಟಿದ್ದೀನಿ, ನನಗೆ ನನ್ನ ಜಮೀನು ವಾಪಸ್ಸಿನ್ನು ಬರೋದೇ ಇಲ್ಲ ಅಂತ ಅವನು ಗೂಳೆ ಹೋಗುವುದು ಅಂತ ಹೇಳ್ತಾನೆ. ಗೂಳೆ ಹೋಗುವುದು ಅಂತಂದ್ರೆ ಆ ಜಮೀನನ್ನ ಕೊಟ್ಟು ಇನ್ನೆಲ್ಲೋ ಅವನು ಯಾತ್ರೆಯನ್ನ ಮಾಡ್ತಕ್ಕಂಥದ್ದು, ಹೊರಗಡೆ ಹೋಗ್ಬಿಡ್ತಕ್ಕಂಥದ್ದು. ಅವನು ಹೋಗಲ್ಲ. ಈಗ 10 ವರ್ಷ ಆಗಿದೆ, 20 ವರ್ಷ ಆಗಿದೆ, 30 ವರ್ಷ ಆಗಿದೆ, ನನ್ನ ತಾತ ಮಾರಿದ್ದಾರೆ, ನನ್ನ ತಂದೆ ಮಾರಿದ್ದಾರೆ, ಈ ಜಮೀನು ಇನ್ನು ಕೆಲವೇ ವರ್ಷಗಳಲ್ಲಿ ಮತ್ತೆ ನನಗೆ ವಾಪಸ್ ಬರುತ್ತೆ ಅಂತ ಹೇಳಿ ಅವನು ಅಲ್ಲೇ ಯಾವ್ದಾದ್ರು ಬೇರೆ ಕಸುಬುಗಳನ್ನ ಮಾಡಿಕೊಂಡು ಅದೇ ಊರಿನಲ್ಲಿ ಅದೇ ತನ್ನ ನೆಲದಲ್ಲಿ ವಾಸಿಸುವಂತಹ ಒಂದು ಸರ್ವಶ್ರೇಷ್ಠ ಕೆಲಸವನ್ನ ಹಿಬ್ರುಗಳು ಮಾಡ್ತಾ ಇದ್ರು. ಯಾಕೆಂತಂದ್ರೆ ಅವರೆಲ್ಲ ಗೂಳೆ ಹೋಗ್ತಾ ಇರಲಿಲ್ಲ, ವಲಸೆ ಹೋಗ್ತಾ ಇರಲಿಲ್ಲ. ಯಾಕೆಂದ್ರೆ ಜಮೀನು ನಮ್ಮ ಕೈಗೆ ವಾಪಸ್ ಬರುತ್ತೆ ಎನ್ನುವಂತಹ ಒಂದು ದೊಡ್ಡ ಮಹದಾಸೆಯನ್ನು ಅವ್ರು ಇಟ್ಕೊಂಡು ಮತ್ತೆ ಬದುಕನ್ನ ಸಾಗಿಸ್ತಾ ಇದ್ರು. ಮತ್ತೊಂದು ಕಾರಣವನ್ನ ಅಥವಾ ಉದ್ದೇಶವನ್ನ ನಾವು ನೋಡೋದಾದ್ರೆ ಈ ದಿಕ್ಕಿನಲ್ಲಿ ಭೂಮಿಯ ಶಾಶ್ವತ ಪರಭಾವನೆಯನ್ನ ನಿಷೇಧಿಸುವುದು. ನಮ್ಮ ಭೂಮಿ ಅದು ಶಾಶ್ವತವಾಗಿ ಪರಭಾರಿ ಆಗ್ಬಿಡತ್ತೆ, ಬೇರೆಯವರ ಆಸ್ತಿ ಆಗ್ಬಿಡತ್ತೆ ಅನ್ನುವಂಥದ್ದನ್ನು ನಿಷೇಧಿಸುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಈ ಹಿಬ್ರುಗಳು ತಮ್ಮ ಆರ್ಥಿಕ ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾ ಇದ್ರು. ಸೊ 7ನೇ ಒಂದು ಅಂಶ ಯಾವುದು ಅಂತಂದ್ರೆ ಧಾರ್ಮಿಕ ಮತ್ತು ನೈತಿಕ ವಿಚಾರಗಳಿಗೆ ಪ್ರಾಮುಖ್ಯತೆ. ಧಾರ್ಮಿಕ ಮತ್ತು ನೈತಿಕ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನ ಇವರು ನೀಡಿದ್ರು. ಅದನ್ನ ಇಂಪಾರ್ಟೆನ್ಸ್ ಟು ರಿಲಿಜಿಯಸ್ ಅಂಡ್ ಮಾರಲ್ ಇಶ್ಯೂಸ್ ಅಂತ ನಾವು ಕರಿತೇವೆ. ಹೌದು, ಹಳೆಯ ಕಾಲದಲ್ಲಿ ಒಂದಷ್ಟು ಧರ್ಮ, ದಾನ, ದತ್ತಿ ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿತ್ತು. ಯಾವ ವ್ಯಕ್ತಿ ಸತ್ಯದ ಪರವಾಗಿ ನಡ್ಕೊಳ್ತಾನೋ ಅವನನ್ನ ಸಮಾಜ ಗುರುತಿಸಿ ಗೌರವಿಸ್ತಾ ಇತ್ತು. ಅವನಿಗೆ ಸಮಾಜದಲ್ಲಿ ಹೆಚ್ಚಿನ ಒಂದು ಮಾನ್ಯತೆ ದೊರಕ್ತಾ ಇತ್ತು. ಹಿಬ್ರುಗಳು ಮತ್ತು ಹಿಂದೂಗಳ ಚಿಂತನೆಯಲ್ಲಿ ಧರ್ಮಶಾಸ್ತ್ರ, ನೀತಿಶಾಸ್ತ್ರ, ಅರ್ಥಶಾಸ್ತ್ರ, ತತ್ವಶಾಸ್ತ್ರ ಮತ್ತು ಕಾನೂನು ಇವೆಲ್ಲವೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿದ್ದವು. ಇವುಗಳಲ್ಲೆಲ್ಲ ಧಾರ್ಮಿಕ ಮತ್ತು ನೈತಿಕ ವಿಚಾರಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು. ನೀವೆಲ್ಲ ಕೇಳಬಹುದು, ಆರ್ಥಿಕತೆಗೆ ಹೆಚ್ಚಿನ ಆದ್ಯತೆ ಇತ್ತ ಸರಿಲಿ ಅಂತ. ಆದ್ರೆ ಧಾರ್ಮಿಕತೆಗೆ, ನೈತಿಕತೆಗೆ ಸಿಕ್ಕದಂತಹ ಒಂದು ಮಾನ್ಯತೆಗಳು ಅವತ್ತಿನ ಕಾಲದಲ್ಲೂ ಕೂಡ, ಇಬ್ರುಗಳ ಕಾಲದಲ್ಲೂ ಕೂಡ ಆರ್ಥಿಕತೆಗೆ ಅಷ್ಟೇನು ಸಿಕ್ಕಿರಲಿಲ್ಲ. ಆದ್ರೆ ಅದು ಬೇರೆ ಎಲ್ಲ ಸಬ್ಜೆಕ್ಟ್ಗಳ ಜೊತೆನಲ್ಲಿ ಸೇರ್ಕೊಂಡಿದ್ವು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಜಾತಿ ಪದ್ಧತಿ, ಪ್ರತ್ಯೇಕ ರಾಷ್ಟ್ರೀಯ ಜೀವನದ ಭಾವನೆ. ಜಾತಿ ಪದ್ಧತಿಯ ಪ್ರತ್ಯೇಕ ರಾಷ್ಟ್ರೀಯ ಜೀವನದ ಭಾವನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ಯಾಸ್ಟ್ ಸಿಸ್ಟಮ್ ಅಂಡ್ ದ ಐಡಿಯಾ ಆಫ್ ದಿ ಸಪರೇಟ್ ನ್ಯಾಷನಲ್ ಲೈಫ್. ಕ್ಯಾಸ್ಟಿಸಮ್ ಅನ್ನೋದು ಇವತ್ತು ನೆನೆದಲ್ಲ, ಇಬ್ರುಗಳ ಕಾಲದಿಂದನೂ ಕೂಡ ಇದು ಕಂಡು ಬಂದಿತ್ತು ಅನ್ನುವಂಥದ್ದನ್ನ ನಾವು ಈ ಒಂದು ಆರ್ಥಿಕ ವಿಚಾರಗಳನ್ನ ಅಧ್ಯಯನ ಮಾಡುವಾಗ ನಮ್ಮೆಲ್ಲರೂ ಕೂಡ ಮನವರಿಕೆ ಆಗತ್ತೆ. ಆದ್ರೆ ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಈ ಕ್ಯಾಸ್ಟ್ ಸಿಸ್ಟಮ್ ಅನ್ನೋದಿದೆಯಲ್ಲ, ಅದು ಇನ್ನಷ್ಟು ಪ್ರಖರವಾದಂತಹ, ವಿರೂಪವಾದಂತಹ ಒಂದು ಬೆಳವಣಿಗೆಯನ್ನ ಕಂಡುಕೊಂಡಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಲಿನೇಷನ್ ಆಫ್ ಕ್ಯಾಸ್ಟ್ ಅನ್ನ ನೀವೇನಾದ್ರು ಓದಿದ್ದೆ ಆದ್ರೆ ಸಾಕಷ್ಟು ಮಾಹಿತಿಗಳು ನಿಮಗೆ ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ
ಗೊತ್ತಾಗುತ್ತೆ. ಮನುಷ್ಯನನ್ನ ಸಮಾನತೆಯಿಂದ ಕಾಣದೇ ಇರತಕ್ಕಂತಹ, ಗೌರವಿಸದೇ ಇರತಕ್ಕಂತಹ, ಮಾನ್ಯತೆಯನ್ನ ಮಾಡದೇ ಇರತಕ್ಕಂತಹ ಒಂದು ಅವ್ಯವಸ್ಥೆಯನ್ನ ನಾವು ಜಾತಿ ಪದ್ಧತಿ ಅಂತ ಕರಿತೇವೆ. ಇದು ಹಿಬ್ರೂಗಳ ಕಾಲದಲ್ಲೂ ಕೂಡ ಇತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ತೇವೆ. ಜಾತಿ ಪದ್ಧತಿ ಮತ್ತು ಪ್ರತ್ಯೇಕ ರಾಷ್ಟ್ರೀಯ ಜೀವನವು ಆ ಕಾಲದ ವಿಚಾರಧಾರೆಗಳಲ್ಲಿ ಹಾಸುಹೊಕ್ಕಾಗಿದ್ದವು. ಆ ಕಾಲದ ವಿಚಾರಧಾರೆಗಳಲ್ಲೂ ಕೂಡ ಈ ಕ್ಯಾಸ್ಟಿಸಮ್ ಅನ್ನೋವು ಇದ್ವೇ. ನಾವು ಅನ್ಕೊಳ್ತೀವಿ ಯಾವುದೋ ಹಿಂದೂಗಳ ಒಂದು ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಪಂಚಮರು ಅನ್ನುವಂಥದ್ದು ಕಾಯಕದ ದೃಷ್ಟಿಯಿಂದ ಅವತ್ತಿನ ದಿನ ಮಾಡಿಕೊಂಡ್ರು. ಒಂದು ಸುವ್ಯವಸ್ಥಿತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವಂತ ದೃಷ್ಟಿಯಿಂದ ಇದನ್ನ ಮಾಡಿಕೊಂಡ್ರು ಅಂತ. ಬಟ್ ಇವತ್ತು ಅದು ಹೆಮ್ಮರವಾಗಿ ಕೆಟ್ಟತನಗಳನ್ನ ಪ್ರತಿಬಿಂಬಿಸುವಂತಹ, ನಮ್ಮ ದೇಶ ಏನೇ ಪ್ರಯತ್ನಗಳು ಪಟ್ಟರು ಅದನ್ನ ಮುಂದುವರಿಯೋದಕ್ಕೆ ಬಿಡದೇ ಇರತಕ್ಕಂತಹ, ಮತ್ತು ನಮ್ಮ ನಾವೆಲ್ಲ ಭಾರತೀಯರು ಅಂತ ಹೇಳ್ಕೊಂಡ್ರು ಕೂಡ ಇಡೀ ದೇಶವನ್ನ ಒಡೆದು ಆಳುವಂತಹ ಒಂದು ಕೆಲಸವನ್ನ ಇವತ್ತು ಈ ಕ್ಯಾಸ್ಟಿಸಮ್ ಅನ್ನೋದು ಮಾಡ್ತಾ ಇದೆ. ಇದು ಹಿಬ್ರೂಗಳ ಕಾಲದಲ್ಲೂ ಕೂಡ ಇತ್ತು ಅನ್ನುವಂಥದ್ದನ್ನ ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಸಾಮಾಜಿಕ ಅಸಮಾನತೆಯನ್ನ ಹೋಗಲಾಡಿಸ್ಬೇಕು ಅಂದ್ರೆ ಈ ದೇಶದಲ್ಲಿ ಮೊದಲು ಈ ಕ್ಯಾಸ್ಟಿಸಮ್ ಅನ್ನೋದು ಹೋಗ್ಬೇಕಾಗಿದೆ ಅಂತ ಹೋಗುವಂತಹ ಒಂದು ನಿಟ್ಟಿನಲ್ಲಿ ನೀವು ಹೆಚ್ಚಿನ ವಿದ್ಯಾರ್ಹತೆಯನ್ನ ಪಡ್ಕೊಳ್ಬೇಕು. ಪ್ರಗತಿಪರರಾಗಿ ಯೋಚನೆಯನ್ನ ಮಾಡಬೇಕು. ಪ್ರಶ್ನಿಸದೆ ಯಾವುದನ್ನು ಕೂಡ ಒಪ್ಕೊಳ್ಬಾರ್ದು ಅನ್ನುವಂತಹ ಒಂದು ನೀತಿಯನ್ನ ನೀವು ನಿಮ್ಮ ಜೀವನದಲ್ಲಿ ರೂಪಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ಒಂದು ಹೊಸ ಬೆಳಕಿನ ಎಡೆಗೆ ನಮ್ಮ ಭಾರತ ದೇಶ ದಾಪುಗಾಲನ್ನ ಹಾಕೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಒಂದು ಜಾತಿ ಪದ್ಧತಿಯಿಂದ ನಿಶ್ಚಲ ಭಾವನೆಗಳು ಪ್ರಜ್ವಲಿಸದೇ ಹೋದವು. ಕ್ರಿಯಾಶೀಲ ವಿಚಾರಗಳು ಮೊಳಕೆ ಹೊಡೆಯೋದಕ್ಕೆ ಅಲ್ಲಿ ಸಾಧ್ಯತೆ ಆಗಲೇ ಇಲ್ಲ. ಕ್ರಿಯಾಶೀಲ ವಿಚಾರಗಳು ಮೊಳಕೆ ಹೊಡಿಬೇಕು ಅಂತಂದ್ರೆ ಅಲ್ಲಿ ಖಂಡಿತವಾಗಿಯೂ ಕೂಡ ನಮಗೆ ಈ ತರದ ಸಾಮಾಜಿಕ ಒಂದು ಪದ್ಧತಿಯಲ್ಲಿ ಇದ್ದಂತಹ ಒಂದು ವಿರೂಪಗಳಿಗೆ ಒಂದು ಸರಿಯಾದಂತಹ ಒಂದು ರೂಪವನ್ನು ಕೊಡುವಂತಹ ಕಾಯಕ ನಡಿಬೇಕಾಗಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಭಕ್ತಿ ಪಂಥ ಚಳವಳಿ ಬಂತು. ಹಲವಾರು ಜನ ಸಾಧು ಸಂತರುಗಳು ಹೀಗೆ ನಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಬಸವಣ್ಣ ಅವರು ಬಂದ್ರು, ಬುದ್ಧ ಬಂದ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದರು, ಮಹಾತ್ಮ ಗಾಂಧಿಯವರು ಜಾತಿ ಪದ್ಧತಿಯ ವಿನಾಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಒಳಗೆ ಈ ಜಾತಿ ಪದ್ಧತಿ ಅನ್ನುವಂಥದ್ದು, ನಾವು ಮೇಲ್ವರ್ಗ ಇವರು ಕೆಳವರ್ಗ ಅನ್ನುವಂಥದ್ದು, ಅಥವಾ ಯಾವುದೇ ಒಂದು ಅನ್ಟಚಬಿಲಿಟಿ ಅಂತ ನಾವು ಏನ್ ಹೇಳ್ಕೊಳ್ತೀವಿ, ಈ ತರದ ಹೀನಾಯ ಒಂದು ಪದ್ಧತಿಗಳೇನಿದಾವೆ, ಪದ್ಧತಿಗಳು ಈ ಭಾರತ ದೇಶದ ಬೆಳವಣಿಗೆಯ ಹಿನ್ನೆಲೆಗೆ ಪ್ರಮುಖ ಕಾರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಈ ನಿಟ್ಟಿನಲ್ಲಿ ಹೇಳ್ಕೋಬಹುದು. ಹಿಬ್ರೂಗಳ ಈ ಎಲ್ಲ ಆರ್ಥಿಕ ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆರ್ಥಿಕ ಚಿಂತನೆಯ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಳೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನ ಈ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಗ್ರಹಿಸೋದಕ್ಕೆ ನಮಗೊಂದಷ್ಟು ಒಳ್ಳೆ ಮಾಹಿತಿಗಳು ಖಂಡಿತವಾಗಿ ಕೂಡ ಸಿಗ್ತವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಗೇನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಈ 5ನೇ ಸೆಷನ್ ಅಲ್ಲಿ ನಾನು ನಿಮಗೆ ಹಿಬ್ರೂಗಳು ಮತ್ತು ಹಿಂದೂಗಳ ಆರ್ಥಿಕ ವಿಚಾರಗಳನ್ನು ಬಹಳ ಸವಿಸ್ತಾರವಾಗಿ ವಿವರಿಸಿಕೊಟ್ಟಿದ್ದೇನೆ. ಜೊತೆಗೆ ನಾನು ಸ್ಟಡಿ ಮೆಟೀರಿಯಲ್ಸ್ಗಳನ್ನ LMS ನಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೇನೆ. ಹಾಗೆ ಕೂಡ MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಬಹು ಆಯ್ಕೆಯ ಪ್ರಶ್ನೆಗಳು, ಒಂದು 5 ಪ್ರಶ್ನೆಗಳಿಗೆ ನಾನು 4 ಉತ್ತರಗಳನ್ನ ಕೊಟ್ಟಿರ್ತೇನೆ. ಅದರಲ್ಲಿ ಒಂದನ್ನ ನೀವು ಸರಿ ಉತ್ತರವನ್ನ ಚಾಯ್ಸ್ ಮಾಡಬೇಕಾಗುತ್ತೆ. ಬಟ್ ಆಗ್ಲೇ ಅದನ್ನ ಚಾಯ್ಸ್ ಮಾಡಿ ಆನ್ಸರ್ ಯಾವುದು ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದೇನೆ. ಅದನ್ನ ಚೆನ್ನಾಗಿ ನೀವು ಅಧ್ಯಯನವನ್ನ ಮಾಡಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ PPTಗಳನ್ನು ಕೂಡ ನಾನು ನೀಡಿರ್ತೇನೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ಗಳನ್ನು ಅಲ್ಲಿ ನೀಡಿದ್ದೇನೆ. ಪವರ್ ಪಾಯಿಂಟ್ ಸ್ಲೈಡ್ಗಳನ್ನು ನೀವು ನಾನೊಂದು 6 ರಿಂದ 7 ಸ್ಲೈಡ್ಗಳನ್ನು ಹಾಕಿದ್ದೇನೆ. ಆ ಸ್ಲೈಡ್ಗಳಲ್ಲೂ ಕೂಡ ಈ ಎಲ್ಲ ಒಂದು ಪಾಯಿಂಟ್ಸ್ಗಳು ಮತ್ತು ವಿವರಣೆಗಳನ್ನ ನೀವು ಅದು ಕೂಡ ಅಧ್ಯಯನವನ್ನ ಮಾಡಬಹುದು. ನಿಮ್ಮ ಒಂದು ಅಧ್ಯಯನಶೀಲತೆ ಹೇಗಿರಬೇಕು ಅಂತಂದ್ರೆ, ಒಂದು ಒಳ್ಳೆ ಟೈಮನ್ನ ಹಾಕೊಂಡು ನೀವು ಓದ್ತಾ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿಕೊಂಡು ಬಂದಿದ್ದೆ ಆದರೆ, ನಮ್ಮ ಪೂರ್ವಿಕರ ಆರ್ಥಿಕ ವಿಚಾರಗಳನ್ನ ತಿಳ್ಕೊಳ್ಳುವಂತ ಒಂದು ಒಳ್ಳೆ ಪ್ರಯತ್ನವನ್ನ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ನೀವು ಒಬ್ಬ ಒಳ್ಳೆಯ ಆರ್ಥಿಕ ಚಿಂತಕರು ನೀವು ಆಗಬಹುದು. ಯಾರು ಅರ್ಥಶಾಸ್ತ್ರ ಜ್ಞಾನವನ್ನ ಚೆನ್ನಾಗಿ ಪಡ್ಕೊಳ್ತಾರೋ
ಅವರು ಈ ದೇಶದ ಭವಿಷ್ಯತ್ತಿನ ಬಗ್ಗೆ ಆಲೋಚನೆಗಳನ್ನು ಮಾಡುವಂಥವರಾಗ್ತಾರೆ. ಈ ದೇಶದ ಬದಲಾವಣೆಗೆ ಅವರು ಕಾರಣಕರ್ತರಾಗ್ತಾರೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಧ್ಯಯನಶೀಲರಾಗಿ ಮತ್ತು ಟೈಮ್ಗೆ ಹೆಚ್ಚಿನ ಆದ್ಯತೆಯನ್ನು ನೀವೆಲ್ಲರೂ ಕೂಡ ಕೊಡ್ತೀರಾ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಯಾರು ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅವರು ಜೀವನದಲ್ಲಿ ಎಲ್ಲೂ ಕೂಡ ಸೋಲಲ್ಲ. ಸೊ ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಕಳೆದು ಹೋದ ಹೊತ್ತು, ಕಳೆದು ಹೋದ ಮುತ್ತು ಇವೆರಡು ಮತ್ತೆ ನಮಗೆ ಸಿಗೋದಿಲ್ಲ. ಒಂದೊಳ್ಳೆ ಸದಾವಕಾಶ ಸಿಕ್ಕಿದೆ ನಿಮಗೆ ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ರೂಪಿಸ್ಕೊಳ್ಳೋದಕ್ಕೆ. ಸ್ವಾಮಿ ವಿವೇಕಾನಂದ ಅವರು ಹೇಳುವ ಒಂದು ಮಾತು ನನಗೆ ಈ ನಿಟ್ಟಲ್ಲಿ ನೆನಪಿಗೆ ಬರುತ್ತೆ. ಯು ಆರ್ ದ ಬೆಸ್ಟ್ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್ ಅಂತ ಹೇಳ್ತಾರೆ. ಯು ಆರ್ ದ ಬೆಸ್ಟ್ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್ ಅಂತಂದ್ರೆ ನಿನ್ನ ಬಾಳಿನ ಶಿಲ್ಪಿ ನೀನೇ. ಈ ತರದ ಒಂದು ಪ್ರಯತ್ನಗಳನ್ನ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಸೊ ಅದನ್ನ ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ. ಇದನ್ನ ಚೆನ್ನಾಗಿ ನೀವು ಓದ್ಕೊಂಡು ಅರ್ಥೈಸ್ಕೊಂಡು ಮಾಹಿತಿಗಳನ್ನ ಕಲೆ ಹಾಕೋದ್ರಿಂದ ನೀವು ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು. ಮತ್ತೆ ನಮ್ಮ ಪ್ರಯತ್ನಗಳು ಕೂಡ ಸಾರ್ಥಕತೆಯನ್ನು ಹೊಂದುತ್ತವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು 5ನೇ ಸೆಷನ್ ಅಲ್ಲಿ ನಾವು ಹಿಬ್ರೂಗಳ ಮತ್ತು ಹಿಂದೂಗಳ ಆರ್ಥಿಕ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ನೀವೆಲ್ಲರೂ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ಈ ತರಗತಿಗೆ ಬಂದಿದ್ದಕ್ಕಾಗಿ ಮತ್ತು ನನ್ನ ಈ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.